ಓಂ ಶಾಂತಿ. ಮುರಳಿಯ ದಿನಾಂಕ 22/12/2021. मीठे बच्चे, बाप आए हैं तुम्हें भक्ति का फल देने. भक्ति का फल है ज्ञान. ज्ञान से ही सद्गति होती है. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ತಂದೆ ಬಂದಿದ್ದಾರೆ ನಿಮಗೆ ಭಕ್ತಿಯ ಫಲ ಕೊಡೋದಕ್ಕಾಗಿ. ಭಕ್ತಿಯ ಫಲ ಆಗಿದೆ ಜ್ಞಾನ. ಜ್ಞಾನದಿಂದಲೇ ಸದ್ಗತಿ ಆಗುತ್ತದೆ. ಪ್ರಶ್ನೆ, इस ब्राह्मण कुल में बड़ा किसको कहेंगे? उसकी निशानी सुनाओ. ಈ ಬ್ರಾಹ್ಮಣ ಕುಲದಲ್ಲಿ ದೊಡ್ಡವರು ಅಂತ ಯಾರಿಗೆ ಹೇಳಲಾಗ್ತದೆ? ಅವರ ಲಕ್ಷಣಗಳು ಏನು? ಅವರ ಗುರ್ತುಗಳನ್ನು ತಿಳಿಸಿರಿ. उत्तर, ब्राह्मण कुल में बड़े से बड़े वह है जो अच्छी सर्विस करने वाले हैं, जिन्हें सदैव अपनी उन्नति का ही होना रहता है, जो पढ़ाई कर बहुत तीखे जाते हैं. ऐसे महावीर बच्चे अपना तन मन धन सब ईश्वरीय सेवा में ही सफल करते हैं. अपनी चलन पर बहुत ಧ್ಯಾನ देते हैं. ಬ್ರಾಹ್ಮಣ ಕುಲದಲ್ಲಿ ದೊಡ್ಡವರು ಯಾರೆಂದರೆ ಯಾರು ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾರೆ, ಯಾರಿಗೆ ತಮ್ಮ ಉನ್ನತಿಯ ಬಗ್ಗೆ ಸದಾ ಚಿಂತೆ ಇರ್ತದೆ, ವಿಚಾರ ನಡೀತಿರ್ತದೆ, ಯಾರು ವಿದ್ಯಾಭ್ಯಾಸದಲ್ಲಿ ಪುರುಷಾರ್ಥದಲ್ಲಿ ತೀವ್ರತೆಯಿಂದ ಮುಂದೆ ಹೋಗ್ತಾರೆ, ಅಂತಹ ಮಹಾವೀರ ಮಕ್ಕಳು ತಮ್ಮ ತನು ಮನ ಧನವನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡ್ತಾರೆ. ಅವರಿಗೆ ತಮ್ಮ ಚಲನೆಯ ಮೇಲೆ ವರ್ತನೆಯ ಮೇಲೆ ಬಹಳ ಗಮನ ಇರ್ತದೆ. ಗೀತ, ತೂನೆ ರಾತ ಗವಾಯಿ ಸೋಕೆ ದಿನ ಗವಾಯ ಖಾಕೆ. ಹೇ ಮಾನವ, ನೀನು ರಾತ್ರಿಯೆಲ್ಲ ನಿದ್ದೆ ಮಾಡೋದ್ರಲ್ಲಿನೇ ಕಳೀತಾ ಇದ್ದೀಯಾ? ಹಗಲೆಲ್ಲ ಊಟ ಮಾಡೋದ್ರಲ್ಲಿ ಕಳೀತಾ ಇದ್ದೀಯಾ? ಇನ್ನು ನಿನ್ನ ಉದ್ಧಾರ ಮಾಡಿಕೊಳ್ಳುವುದು ಯಾವಾಗ ಅಂತ ಈ ಹಾಡಿನಲ್ಲಿ ಮನುಷ್ಯರಿಗೆ ಕೇಳಲಾಗಿದೆ. ಓಂ ಶಾಂತಿ. यह गीत अनकरेक्ट है. इस दुनिया में तुम जो भी सुनते हो सब है अनकरेक्ट अर्थात झूठ. बाप समझाते हैं, हे भारतवासी बच्चों, बच्चे जो सन्मुख है उन्हों को ही कहेंगे. ಈ ಗೀತೆ ಸರಿ ಇಲ್ಲ ಅಂತ ಹೇಳ್ತಾರೆ ಬಾಪ್. ಈ ಪ್ರಪಂಚದಲ್ಲಿ ನೀವು ಏನೆಲ್ಲ ಕೇಳ್ತಾ ಇದ್ದೀರಿ ಅದು ಯಾವುದೂ ಸರಿ ಇಲ್ಲ, ಅಂದರೆ ಸುಳ್ಳಾಗಿದೆ. ಈಗ ಬಾಬಾ ಸನ್ಮುಖದಲ್ಲಿ ಕುಳಿತಿರುವಂತಹ ಭಾರತವಾಸಿ ಮಕ್ಕಳಿಗೆ ಈ ವಿಚಾರಗಳನ್ನು ತಿಳಿಸ್ತಾರೆ. ತುಮಕೋ ಅಭಿ ಮಾಲೂಮ್ ಪಡಾ ಹೇ ವಹ ಹೇ ಭಕ್ತಿ ಮಾರ್ಗ. ಯಾರು ಸನ್ಮುಖದಲ್ಲಿ ಇರ್ತಾರೆ ಅವ್ರಿಗೇನೆ ತಿಳಿಸಬೇಕಲ್ವ. ಉಳಿದವರೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಇದ್ದಾರೆ. ವೇದ ಶಾಸ್ತ್ರ ಉಪನಿಷದ್ ಆದಿ ಕಿತನೆ ಭಕ್ತಿ ಮಾರ್ಗ ಮೇ ಜನ್ಮ ಜನ್ಮಾಂತರ ಪಡ್ತೇ ಆತೆ. ಅದು ಭಕ್ತಿ ಮಾರ್ಗ ಆಗಿದೆ, ಇದು ಜ್ಞಾನ ಮಾರ್ಗ ಆಗಿದೆ. ಭಕ್ತಿ ಮಾರ್ಗದಲ್ಲಿ ವೇದ ಶಾಸ್ತ್ರ ಉಪನಿಷತ್ಗಳನ್ನು ಜನ್ಮ ಜನ್ಮಾಂತರದಿಂದ ಓದ್ತಾ ಬಂದಿದ್ದಾರೆ.
गंगा स्नान करते आए हैं। पूछो यह कुंभ का मेला कब से लगता आया है? ಜನ್ಮ ಜನ್ಮಾಂತರದಿಂದ ಗಂಗಾ ಸ್ನಾನನೂ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಕೇಳಿ, ಈ ಕುಂಭಮೇಳ ಯಾವ ಸಮಯದಿಂದ ನಡೀತಾ ಬಂದಿದೆ? ಕಹೆಂಗೆ ಯಹ ತೋ ಅನಾದಿ ಹೈ. ಕಬ್ ಸೆ ಕರ್ತೆ ಆಯೆ ಹೈ ಯಹ ಬತಾ ನಹೀ ಸಕೆಂಗೆ. ಆಗ ಹೇಳ್ತಾರೆ, ಇದು ಅನಾದಿಯಾಗಿ ನಡೆದು ಬಂದಿದೆ. ಯಾವ ಸಮಯದಿಂದ ನಡೆದು ಬಂದಿದೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಉತ್ತರಿಸುತ್ತಾರೆ. ಉನ್ಕೋ ಯಹ ಪತಾ ನಹೀ कि भक्ति मार्ग कब से शुरू होता है. कल्प की आयु ही उल्टी कर दी. कहते हैं शास्त्रों में लिखा हुआ है ब्रह्मा का दिन ब्रह्मा की रात. ಭಕ್ತಿ ಮಾರ್ಗದ ಪ್ರಾರಂಭ ಎಂದಿನಿಂದ ಆಗ್ತದೆ ಅನ್ನೋದು ಅವರಿಗೆ ಗೊತ್ತೇ ಇಲ್ಲ. ಕಲ್ಪದ ಅವಧಿಯನ್ನೇ ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಹೇಳ್ತಾರೆ, ಶಾಸ್ತ್ರದಲ್ಲಿಯೂ ಸಹ ಬರೆಯಲಾಗಿದೆ ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂತ. ಯಹ ಏಕ ಗೀತಾ में ही है. अब बाप समझाते हैं तुम ब्राह्मणों का दिन और रात है बेहद की. ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಎಂಬ ವಿಚಾರ ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ಇದೆ. ಈಗ ಬಾಬಾ ಅದರ ಅರ್ಥವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ಬ್ರಹ್ಮನ ಹಗಲು ಅಂದರೆ ಬ್ರಾಹ್ಮಣರಿಗೂ ಹಗಲು, ಬ್ರಹ್ಮನ ರಾತ್ರಿ ಅಂದರೆ ಬ್ರಾಹ್ಮಣರಿಗೂ ರಾತ್ರಿ. ಇದು ಬೇಹದ್ದಿನ ಹಗಲು ಮತ್ತು ರಾತ್ರಿಯ ವಿಚಾರ ಆಗಿದೆ. ಆಧಾ ಕಲ್ಪ ದಿನ್ ಆಧಾ ಕಲ್ಪ ರಾತ್ ಜರೂರ್ ಈಕ್ವಲ್ ಚಾಹಿಯೇನಾ. ಅರ್ಧ ಕಲ್ಪ ಹಗಲು ಅರ್ಧ ಕಲ್ಪ ರಾತ್ರಿ. ಅವಶ್ಯವಾಗಿ ಎರಡೂ ಸಮಾನ ಇರಬೇಕಲ್ವ. ಆಧಾ ಕಲ್ಪ ಸೆ ಭಕ್ತಿ ಮಾರ್ಗ ಶುರು ಹೋತಾ ಹೈ ಯಹ ಕಿಸ್ಕೋ ಪತಾ ನಹೀ. ಭಕ್ತಿ ಮಾರ್ಗ ಅರ್ಧ ಕಲ್ಪದಿಂದ ಶುರು ಆಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. सोमनाथ का मंदिर कब बना? पहले पहले सोमनाथ का मंदिर ही बना अव्यभिचारी भक्ति के लिए. ಸೋಮನಾಥ ಮಂದಿರ ಯಾವ ಸಮಯದಲ್ಲಿ ಸ್ಥಾಪನೆ ಆಗಿದೆ? ಬಾಬಾ ಹೇಳ್ತಾರೆ, ಭಕ್ತಿಯ ಪ್ರಾರಂಭದಲ್ಲಿನೇ ಮೊದಲು ಸೋಮನಾಥ ಮಂದಿರದ ಸ್ಥಾಪನೆ ಆಗ್ತದೆ ಅವ್ಯಭಿಚಾರಿ ಭಕ್ತಿ ಮಾಡುವುದಕ್ಕಾಗಿ. तुम जानते हो आधा कल्प पूरा होता है तब ब्रह्मा की रात शुरू होती है. ನಿಮಗೆ ತಿಳಿದಿದೆ, ಅರ್ಧ ಕಲ್ಪ ಮುಗಿದ ನಂತರ ಬ್ರಹ್ಮನ ರಾತ್ರಿ ಪ್ರಾರಂಭವಾಗ್ತದೆ. ಭಕ್ತಿಯ ಪ್ರಾರಂಭ ಅಂದ್ರೇ ಬ್ರಹ್ಮನ ರಾತ್ರಿಯ ಪ್ರಾರಂಭ. लाखों वर्ष की तो बात हो न सके. कहते 1300-1400 वर्ष हुए होंगे जबकि मोहम्मद गजनवी मंदिर से ಖಜಾನಾ ಲೂಟ್ ಕರ್ ಲೇ ಗಯಾ. ಹೇಳ್ತಾರೆ, 1300 ಅಥವಾ 1400 ವರ್ಷಗಳಾಗಿರಬಹುದು ಮೊಹಮ್ಮದ್ ಗಜ್ನವಿ ಬಂದು ಸೋಮನಾಥ ಮಂದಿರವನ್ನು ಲೂಟಿ ಮಾಡಿಕೊಂಡು ಹೋಗಿದ್ದಾನೆ ಅಂತ. ಅಬ್ ತುಮ್ ಸಮಜ್ತೆ ಹೋ ಇಸ್ ಪುರಾನಿ ದುನಿಯಾ ಸೆ ಹಮಾರಾ ಕೋಯಿ ತೈಲುಕ್ ನಹೀ ಹೈ. और धर्म वाले जो आते हैं वह सब बीच बीच के बाई प्लॉट्स है. ಬಾಬಾ ಹೇಳ್ತಾರೆ, ಈಗ ನಮಗೆ ಹಳೆ ಪ್ರಪಂಚದ ಜೊತೆಗೆ ಯಾವ ಸಂಬಂಧನೂ ಇಲ್ಲ. ಮಧ್ಯದಿಂದ ಏನು ಬೇರೆ ಬೇರೆ ಧರ್ಮದವರು ಬಂದರು, ಅವರದೆಲ್ಲ ಅಕ್ಕಪಕ್ಕದ ದೃಶ್ಯಗಳು ಇದ್ದಂತೆ. ಅವರ ಪಾತ್ರ ಅಕ್ಕಪಕ್ಕದಲ್ಲಿ ಬಂದು ಪಾತ್ರ ಮಾಡಿದ ಹಾಗೆ. ಅಭಿ ತೋ ಉನ್ಹೋಂ ಕಿ ಭಿ ಅಂತ್ಯ.
ಬಾಬಾ ಹೇಳ್ತಾರೆ, ಈಗ ಆ ಧರ್ಮದವರಿಗೂ ಅಂತಿಮ ಸಮಯ ಬಂದಿದೆ. ತಮೋ ಪ್ರಧಾನ, ಅವರೂ ಸಹ ಕೊನೆಯಲ್ಲಿ ತಮೋ ಪ್ರಧಾನ ಆಗಿದ್ದಾರೆ. ಕಿತನಿ ವರೈಟಿ ಹೇ, सूर्यवंशी चंद्रवंशी हुए, 2 कला कम हुई, फिर दूसरे वैरायटी आते गए. ಈಗ ನೋಡಿದರೆ ಪ್ರಪಂಚದಲ್ಲಿ ಎಷ್ಟೊಂದು ವಿವಿಧತೆ ಇದೆ. ವಿವಿಧ ಧರ್ಮಗಳು, ವಿವಿಧ ಭಾಷೆಗಳು, ವಿವಿಧ ಮತಗಳು. ಮೊದಲು ಸೂರ್ಯವಂಶಿಗಳಿದ್ದರು, ನಂತರ ಚಂದ್ರವಂಶಿಗಳು ಬಂದರು. 2 ಕಲೆಗಳನ್ನು ಕಳ್ಕೊಂಡ್ರು. ನಿಧಾನಕ್ಕೆ ಕೆಳಗೆ ಬರ್ತಾ ಬರ್ತಾ ದೇವತೆಗಳ ಜೊತೆಗೆ ಇತರ ಧರ್ಮದವರು ಬಂದು ಸೇರಿಕೊಂಡ್ರು. ಈ ಸಮಯ ಹೇ ಭಕ್ತಿ ಮಾರ್ಗ. ಆಗ ದೇವತೆಗಳು ತಮಗೆ ಹಿಂದೂಗಳು ಅಂತ ಹೇಳ್ಕೊಳ್ತಾ ಬಂದರು. ಭಕ್ತಿ ಮಾರ್ಗದ ಪ್ರಾರಂಭವಾಯಿತು. ಜ್ಞಾನಸೇ ಹೋತಾ ಹೇ ದಿನ್, ಸುಖ. ಭಕ್ತಿ ಸೇ ಹೋತಿ ಹೇ ರಾತ್, ದುಃಖ. ಈ ಸಮಯದಲ್ಲಿ ಜ್ಞಾನಿಗಳನ್ನು ಬಿಟ್ಟರೆ ಉಳಿದವರು ಭಕ್ತಿ ಮಾರ್ಗದಲ್ಲಿ ಇದ್ದಾರೆ. ಜ್ಞಾನದಿಂದ ಹಗಲಾಗ್ತದೆ, ಅಂದರೆ ಸುಖದ ಪ್ರಾಪ್ತಿಯಾಗ್ತದೆ. ಭಕ್ತಿಯಿಂದ ರಾತ್ರಿ ಅಂದರೆ ದುಃಖದ ಪ್ರಾಪ್ತಿಯಾಗ್ತದೆ. ಜಬ್ ಭಕ್ತಿ ಪೂರಿ ಹೋ ತಬ್ ಜ್ಞಾನ ಮಿಲೆ. ಯಾವಾಗ ಭಕ್ತಿ ಪೂರ್ಣ ಮುಗೀತದೆ ಆಗ ಜ್ಞಾನ ದೊರೆಯುತ್ತದೆ. ಭಕ್ತಿ ಅಂದ್ರೇ ದುಃಖ, ಜ್ಞಾನ ಅಂದ್ರೇ ಸುಖ ಅಂತ ಹೇಳ್ತಾರೆ ಬಾ. ಜ್ಞಾನ ದೇನೆ ವಾಲಾ ಏಕ ಹಿ ಜ್ಞಾನ ಸಾಗರ್ ಬಾಪ್ ಹೈ, ವಹ ಕಬ್ ಆತೆ ಹೈ, ಶಿವ ಜಯಂತಿ ಕಬ್ ಮನಾಯಿ ಜಾತಿ ಹೈ, ಯಹ ಭಿ ಕಿಸ್ಕೋ ಪತಾ ನಹಿ. ಯಾವಾಗ ಭಕ್ತಿ ಮುಗೀತದೆ ಆಗ ಜ್ಞಾನ ದೊರೀತದೆ. ಜ್ಞಾನ ಕೊಡುವವನು ಜ್ಞಾನಸಾಗರ ತಂದೆ ಆಗಿದ್ದಾರೆ. ಆ ತಂದೆ ಯಾವ ಸಮಯದಲ್ಲಿ ಬರ್ತಾರೆ, ಶಿವ ಜಯಂತಿ ಯಾವಾಗ ಆಗ್ತದೆ, ಇದು ಯಾರಿಗೂ ಗೊತ್ತಿಲ್ಲ. ಅಭಿ ತುಮಕೋ ಬಾಬಾ ಸಮझाते हैं कि भक्ति कितना समय चलती है, फिर ज्ञान कब मिलता है. आधा कल्प से यह भक्ति मार्ग चलता ही आया है. सत्य त्रेता में यह भक्ति मार्ग के चित्र आदि कुछ भी होते नहीं. ಈಗ ಬಾಬಾ ನಮಗೆ ತಿಳಿಸಿಕೊಟ್ರು ಭಕ್ತಿ ಎಷ್ಟು ಸಮಯ ನಡೀತದೆ, ಭಕ್ತಿಯ ಫಲ ಜ್ಞಾನ ಯಾವಾಗ ಸಿಗ್ತದೆ ಅಂತ. ಅರ್ಧ ಕಲ್ಪದಿಂದ ಈ ಭಕ್ತಿ ನಡೀತಾನೇ ಬಂದಿದೆ. ಸತ್ಯತ್ರೇತಾಯುಗದಲ್ಲಿ ಭಕ್ತಿ ಮಾರ್ಗ ಇರಲಿಲ್ಲ, ಭಕ್ತಿಯ ಈ ಚಿತ್ರಗಳು ಸಹ ಇರಲಿಲ್ಲ. ಭಕ್ತಿ ಕಾ ಅಂಶ ಭಿ ನಹಿ ರಹತಾ. अब कलयुग का अंत्य है, तब भगवान को आना पड़ता है. ಭಕ್ತಿಯ ಒಂದು ಅಂಶವೂ ಸಹ ಸತ್ಯತ್ರೇತಾಯುಗದಲ್ಲಿ ಇರೋದಿಲ್ಲ. ಯಾವಾಗ ಕಲಿಯುಗದ ಅಂತ್ಯ ಬರ್ತದೆ ಆಗ ಪರಮಾತ್ಮ ಬರ್ತಾನೆ. बीच में किसको भगवान मिलता ही नहीं. ಸೃಷ್ಟಿ ನಾಟಕದ ಕೊನೆ ಸಮಯದಲ್ಲಿ ಅವನು ಬರಬೇಕಾಗ್ತದೆ. ಅಲ್ಲಿಯ ತನಕ ಮಧ್ಯದಲ್ಲಿ ಯಾರಿಗೂ ಭಗವಂತ ಸಿಗೋದಿಲ್ಲ. कहते हैं पता नहीं किस रूप में भगवान मिलेगा. गीता का भगवान अगर कृष्ण है तो वह फिर कब आएंगे राजयोग सिखाने. मनुष्यों को कुछ भी पता नहीं. भक्ति मार्ग बिल्कुल ही अलग है, ज्ञान बिल्कुल ही अलग है. ಯಾರಿಗೂ ಗೊತ್ತಿಲ್ಲ ಪರಮಾತ್ಮ ಯಾವ ರೂಪದಲ್ಲಿ ಬರ್ತಾನೆ ಅಂತ. ಒಂದು ವೇಳೆ ಗೀತೆಯ ಭಗವಂತ ಕೃಷ್ಣನೇ ಆಗಿದ್ದರೆ ಅವನು ಯಾವಾಗ ಬರ್ತಾನೆ ಅನ್ನೋದು ಸಹ ಮನುಷ್ಯರಿಗೆ ಗೊತ್ತಿಲ್ಲ. ಭಕ್ತಿಯೇ ಬೇರೆ, ಜ್ಞಾನನೇ ಬೇರೆ ಆಗಿದೆ.
गीता में है भगवान वाच, गाते हैं पतित पावन आओ। एक तरफ पुकारते रहते हैं, दूसरे तरफ फिर गंगा स्नान करने जाते हैं. ಭಗವದ್ಗೀತೆಯಲ್ಲಿ ಭಗವಾನ್ ವಾಚ್ಯ ಇದೆ. ಆ ಭಗವಂತನನ್ನು ಪತಿತ ಪಾವನ ಬಾ ಅಂತ ಒಂದು ಕಡೆ ಭಕ್ತರು ಕರೀತಾರೆ, ಮತ್ತೊಂದು ಕಡೆ ಗಂಗಾ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ನಿಶ್ಚಯ ಕುಚ್ ಭಿ ನಹೀ ಕಿ ಪತಿತ ಪಾವನ್ ಪರಮಾತ್ಮ ಕೌನ್ ಹೈ. ಯಾವುದರ ಬಗ್ಗೆನೂ ಭಕ್ತರಲ್ಲಿ ನಿಶ್ಚಯನೇ ಇಲ್ಲ. ಪರಮಾತ್ಮ ಬಂದು ನಮಗೆ ಪಾವನ ಮಾಡ್ತಾನೋ ಅಥವಾ ಗಂಗಾ ನದಿ ನಮಗೆ ಪಾವನ ಮಾಡುತ್ತೋ, ಇದರ ಬಗ್ಗೆ ನಿಶ್ಚಯ ಇಲ್ಲದೇ ಇರುವ ಕಾರಣ ಒಂದು ಕಡೆ ಪರಮಾತ್ಮನಿಗೂ ಕರೀತಾರೆ, ಪರಮಾತ್ಮನ ಪೂಜೆ ಮಾಡ್ತಾರೆ, ಭಕ್ತಿ ಮಾಡ್ತಾರೆ, ಮತ್ತೊಂದು ಕಡೆ ಗಂಗಾ ಸ್ನಾನ ಮಾಡಲಿಕ್ಕೂ ಹೋಗ್ತಾರೆ. ತುಮ್ ಬಚ್ಚೋಂ ಕೋ अब ज्ञान मिला है, जानते हो अभी हम योग बल से सद्गति को पाते हैं. ನಮಗೀಗ ಜ್ಞಾನ ಸಿಕ್ಕಿದೆ, ನಮಗೆ ತಿಳಿದಿದೆ, ಯೋಗ ಬಲದಿಂದನೇ ನಾವು ಸದ್ಗತಿಯನ್ನು ಪಡ್ಕೊಳ್ತೇವೆ. ಬಾಬಾ ಕಹತೆ ಮಾಮೇಕಂ ಯಾದ್ ಕರೋ तो विकर्म विनाश होंगे. मैं गारंटी करता हूँ, पतित से पावन बनना है तो मुझे याद करो. बाप कहते मैंने 5000 वर्ष पहले भी ऐसे कहा था, बच्चे देह सहित देह के सब संबंधों से बुद्धि योग तोड़ मुझे याद करो. बल गीता के महावाक्य हैं, परंतु गीता मैंने कब सुनाई यह किसको मालूम नहीं है. 5000 ವರ್ಷಗಳ ಹಿಂದೆಯೂ ಸಹ ಇದೇ ಮಾತನ್ನು ನಾನು ಹೇಳಿದ್ದೆ. ಮಕ್ಕಳೇ, ನನ್ನನ್ನು ನೆನಪು ಮಾಡಿರಿ, ಆಗ ವಿಕರ್ಮಗಳು ವಿನಾಶ ಆಗ್ತವೆ ಅಂತ. ದೇಹ ಸಹಿತವಾಗಿ ದೇಹದ ಸಂಬಂಧವನ್ನು ಮರೆತು ನನ್ನ ಜೊತೆಗೆ ಬುದ್ಧಿಯೋಗ ಜೋಡಿಸಿರಿ ಅಂತಲೂ ಹೇಳಿದ್ದೆ. ಇದು ಭಗವದ್ಗೀತೆಯಲ್ಲಿಯೂ ಸಹ ಬರೆಯಲಾಗಿದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ. ದೇಹದ ಧರ್ಮಗಳನ್ನು ಮರೆತು ನನ್ನೊಬ್ಬನಿಗೆ ಶರಣಾಗ್ರಿ ಅಂತ ಭಗವದ್ಗೀತೆಯ ಮಹಾವಾಕ್ಯ ಆಗಿದೆ. ಆದರೆ ನಾನು ನಿರಾಕಾರ ಪರಮಾತ್ಮ ಬಂದು ಯಾವ ಸಮಯದಲ್ಲಿ ಗೀತಾಜ್ಞಾನ ಕೊಡ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. मैं बतलाता हूँ, 5000 वर्ष पहले मैंने तुमको गीता सुनाई थी. इस समय सारा मनुष्य सृष्टि रूपी झाड़ जड़ जड़ीभूत अवस्था को पाया हुआ है. तुमको अब बाप ने आकर ड्रामा के आदि मध्य अंत्य का सारे चक्र का राज समझाया है. बाप तो जरूर अंत में ही आएगा ना. ಬಾಬಾ ಹೇಳ್ತಾರೆ, 5000 ವರ್ಷಗಳ ನಾಟಕದಲ್ಲಿ ಕೊನೆಗೆ ಬಂದು ನಾನು ಗೀತಾಜ್ಞಾನ ಹೇಳ್ತೀನಿ. 5000 ವರ್ಷಗಳ ಹಿಂದೆಯೂ ಹೇಳಿದ್ದೆ, ಇವತ್ತಿಗೂ ಹೇಳ್ತಾ ಇದ್ದೀನಿ. ಇಡೀ ಮಾನವ ಸೃಷ್ಟಿರೂಪಿ ವೃಕ್ಷ ಈಗ ಜರ್ಜರಿತ ಅವಸ್ಥೆಗೆ ತಲುಪಿದೆ. ನಿಮಗೆ ಬಾಬಾ ಬಂದು ನಾಟಕದ ಆದಿ ಮಧ್ಯ ಅಂತ್ಯದ ಅಂದರೆ ಇಡೀ ಚಕ್ರದ ರಹಸ್ಯವನ್ನು ತಿಳಿಸಿದ್ದಾರೆ. ತುಮ್ ಜಾನ್ತೆ ಹೋ ನೈ ದುನಿಯಾ ಕಿ ಸ್ಥಾಪನಾ पुरानी दुनिया का विनाश कैसे हो रहा है. अब तुम्हारी बुद्धि में है कि हम नई दुनिया स्वर्ग के मालिक बनेंगे. यह राजयोग है, तो फिर हम प्रजा क्यों बने. ಬಾಬಾ ಅಂತೂ ಹೊಸ ಜಗತ್ತಿನ ಸ್ಥಾಪನೆ ಮಾಡುವ ಸಮಯದಲ್ಲಿ ಬರ್ತಾರೆ. ಈಗ ನಾವೇ ಮಕ್ಕಳು ಆ ಹೊಸ ಜಗತ್ತಿಗೆ, ಸ್ವರ್ಗಕ್ಕೆ ಮಾಲೀಕ ಆಗ್ತಾ ಇದ್ದೇವೆ. ಅದಕ್ಕಾಗಿ ರಾಜಯೋಗ ಕಲಿತಾ ಇದ್ದೇವೆ.
ಇದು ರಾಜಯೋಗ ಆಗಿದೆ ಅಂದ ಮೇಲೆ ನಾವ್ಯಾಕೆ ಪ್ರಜೆಗಳಾಗಬೇಕು? जबकि मम्मा बाबा राजा रानी बनते हैं तो हम भी क्यों न राजा रानी बने? ಮಮ್ಮ ಬಾಬಾ ಇಬ್ಬರೂ ಮಹಾರಾಜ ಮಹಾರಾಣಿ ಆಗ್ತಾರಂದರೆ ನಾವು ಅವರ ಮಕ್ಕಳಾಗಿ ನಾವ್ಯಾಕೆ ರಾಜ ರಾಣಿ ಆಗಬಾರದು? मम्मा तो जवान थी, यह बाबा तो बूढ़ा है, फिर भी सबसे ऊंच पढ़ते रहते हैं ना। जवान तो सबसे तीखे होने चाहिए। बाप कहते सिर्फ मुझे याद करो जितना हो सके। ಮಮ್ಮ ಯುವತಿಯಾಗಿದ್ದರು, ಬಾಬಾ ವೃದ್ಧ ಆಗಿದ್ದರು. ಅಂದರೆ ಈ ಎರಡು ಉದಾಹರಣೆಗಳ ಮೂಲಕ ಶಿವಬಾಬಾ ನಮಗೆ ತೋರಿಸಿಕೊಟ್ಟರು, ಇಲ್ಲಿ ಯುವಕರೂ ಸಹ ಪುರುಷಾರ್ಥ ಮಾಡಿ ನಂಬರ್ 1 ಸ್ಥಾನ ಪಡ್ಕೋಬಹುದು, ವಯಸ್ಸಾದವರು ಸಹ ಹೆಚ್ಚಿನ ಪುರುಷಾರ್ಥ ಮಾಡಿ ನಂಬರ್ 1 ಸ್ಥಾನ ಪಡ್ಕೋಬಹುದು. ವಾಸ್ತವಿಕವಾಗಿ ನೋಡಿದರೆ ಯುವಕರೇ ಪುರುಷಾರ್ಥದಲ್ಲಿ ಮುಂದೆ ಹೋಗಬೇಕು ಅಂತ ಹೇಳ್ತಾರೆ. ವಯಸ್ಸಾದವರೇ ಅಷ್ಟೊಂದು ಪುರುಷಾರ್ಥ ಮಾಡ್ತಾರಂದರೆ ಯುವಕರು ಯಾಕೆ ಮಾಡಬಾರ್ದು? बाप कहते मुझे याद करो, बाकी सबको भूल जाओ. पुरानी दुनिया से वैराग्य, जैसे नया मकान बनता है तो बुद्धि उस तरफ चली जाती है ना. ಬಾಬಾ ಹೇಳ್ತಾರೆ, ಎಲ್ಲರನ್ನೂ ಮರೀರಿ, ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಆದರೆ ಮಕ್ಕಳು ಮಾಡೋದೇನು? ಎಲ್ಲರನ್ನೂ ನೆನಪು ಮಾಡ್ತಾರೆ, ಆ ಒಬ್ಬನನ್ನೇ ಮರೀತಾರೆ. ಆದರೆ ಬಾಬಾ ಹೇಳ್ತಾರೆ, ಆ ಥರ ಮಾಡಬೇಡಿ. ನಿಮಗೆ ಈಗ ಹಳೆ ಪ್ರಪಂಚದ ಮೇಲೆ ವೈರಾಗ್ಯ ಬರಲಿ. ಹೇಗೆ ಹೊಸ ಮನೆ ತಯಾರಾಗ್ತಿದೆ ಅಂದರೆ ಕಟ್ಟುವಂಥವರ ಬುದ್ಧಿ ಹೊಸ ಮನೆಯ ಕಡೆಗೆ ಹೋಗ್ತದೆ. ವಹ ಆಂಖೋं से देखा जाता है, ಯಹ ಬುದ್ಧಿ से जानते हो. ಅಲ್ಲಾದರೆ ಆ ಹೊಸ ಮನೆ ನಮ್ಮ ಸ್ಥೂಲ ಕಣ್ಣುಗಳಿಗೆ ಕಾಣ್ತಾ ಇರ್ತದೆ. ಆದರೆ ಇಲ್ಲಿ ನಾವೇನು ಹೊಸ ಮನೆ ಕಟ್ತಾ ಇದ್ದೀವಿ, ಸ್ವರ್ಗದ ಸ್ಥಾಪನೆ ಮಾಡ್ತಾ ಇದ್ದೀವಿ, ಅದು ಈ ಚರ್ಮಚಕ್ಷುಗಳಿಗೆ ಕಾಣಿಸ್ತಾ ಇಲ್ಲ. ಆದರೆ ಬುದ್ಧಿಯ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ಬಹುತೋं को साक्षात्कार भी होता है. बरोबर वैकुंठ, ಪ್ಯಾರಡೈಸ್, ಹೇವನ್ भी कहते हैं. ಅನೇಕ ಮಕ್ಕಳಿಗೆ ಆ ಸ್ವರ್ಗದ ಸಾಕ್ಷಾತ್ಕಾರನೂ ಆಗಿದೆ, ಆಗ್ತಿರ್ತದೆ. ಅದಕ್ಕೆ ವೈಕುಂಠ, ಪ್ಯಾರಡೈಸ್, ಹೆವನ್, ಸ್ವರ್ಗ ಅಂತ ಹೇಳಲಾಗ್ತದೆ. ಜರೂರ್ ಕಬ್ ಥಾನ, ಅಭಿ ನಹಿ. अभी फिर तुम राजाई प्राप्त करने के लिए राजयोग सीख रहे हो. ಅವಶ್ಯವಾಗಿ ಆ ಸ್ವರ್ಗ ಒಂದು ಕಾಲಕ್ಕೆ ಇತ್ತು, ಈಗ ಇಲ್ಲ. ಪುನಃ ಅದರ ಪ್ರಾಪ್ತಿಗಾಗಿ ನೀವು ರಾಜಯೋಗ ಕಲಿತಾ ಇದ್ದೀರಿ. ಪಹಲಿ ಮುಖ್ಯ ಬಾತ್ ಹೇ ಶಿವ ಭಗವಾನ್ ವಾಚ್. ಕೃಷ್ಣ ತೋ ಭಗವಾನ್ ಹೋ ನ ಸಕೆ. ಮೊದಲನೇ ಮುಖ್ಯ ವಿಚಾರ ಆಗಿದೆ, ಇದು ಶಿವ ಭಗವಾನ ವಾಚ್ಯ ಆಗಿದೆ. ಇದು ಪರಮಾತ್ಮ ಶಿವನೇ ಬಂದು ಹೇಳ್ತಿರುವಂತಹ ಜ್ಞಾನ ಆಗಿದೆ. ಕೃಷ್ಣ ತೋ ಭಗವಾನ್ ಹೋ ನ ಸಕೆ, ವಹ ಪೂರೆ 84 ಜನ್ಮ ಲೇತೆ. ಕೃಷ್ಣ ಭಗವಂತ ಅಲ್ಲ. ಆದ್ದರಿಂದ ಕೃಷ್ಣ ಭಗವಾನ ವಾಚ್ಯ ಅಂತ ಹೇಳುವುದು ತಪ್ಪಾಗಿದೆ. ಅವನು ಸಂಪೂರ್ಣ 84 ಜನ್ಮಗಳಲ್ಲಿ ಬರ್ತಾನೆ. ಭಗವಾನ್ ತೋ ಜನನ್ ಮರಣ್ ಮೇ ಆ ನ ಸಕೆ, ಯಹ ತೋ ಬಡಾ ಸಾಫ್ ಹೈ. ಪರಮಾತ್ಮ ಆದವನು ಜನನ ಮರಣದಲ್ಲಿ ಬರೋದಿಲ್ಲ. ಇದು ಅಂತೂ ಬಹಳ ಸ್ಪಷ್ಟವಾದ ವಿಚಾರ ಆಗಿದೆ. कृष्ण का वह रूप सतयुग में जो था वह तो फिर हो न सके.
पुनर्जन्म लेते लेते नाम रूप बदल जाता है. ಕೃಷ್ಣನ ಆ ರೂಪ, ಆ ಬಣ್ಣ, ಆ ಹೆಸರು, ಆ ಪಾತ್ರ ಸತ್ಯಯುಗದಲ್ಲಿ ಏನು ನಡೀತೋ ಅದು ಮತ್ತೊಮ್ಮೆ ಈ ನಾಟಕದಲ್ಲಿ ನಡೆಯೋದಿಲ್ಲ. ಭಲೆ ಅವನು ಪುನರ್ಜನ್ಮದಲ್ಲಿ ಬರ್ತಾನೆ, ಆದರೆ ನಾಮ ರೂಪ ಎಲ್ಲ ಬದಲಾಗ್ತದೆ. ಇಸ್ ಸಮಯ ವಹ ಆತ್ಮ ಭಿ ತಮೋ ಪ್ರಧಾನ ಹೈ. ಆ ಕೃಷ್ಣನ ಆತ್ಮನೇ ಈ ಸಮಯದಲ್ಲಿ ತಮೋ ಪ್ರಧಾನ ಆಗಿಬಿಟ್ಟಿದೆ. कोई कहे कृष्ण द्वापर में थे परंतु उनका वह रूप तो द्वापर में हो न सके. ಕೆಲವರು ಹೇಳ್ತಾರೆ ಕೃಷ್ಣ ದ್ವಾಪರ ಯುಗದಲ್ಲಿ ಇದ್ದ ಅಂತೇಳಿ. ಕೃಷ್ಣನ ಆತ್ಮ ಇತ್ತು ದ್ವಾಪರ ಯುಗದಲ್ಲಿ, ಆದರೆ ಆ ಸಮಯದಲ್ಲಿ ಅವನ ಹೆಸರು, ನಾಮ, ರೂಪ ಆ ಥರ ಇರಲಿಲ್ಲ. ಕೃಷ್ಣನ ರೂಪದಲ್ಲಿ ಅವರು ಇರಲಿಲ್ಲ. ಕೃಷ್ಣನ ಆತ್ಮ ಇತ್ತು, ಆದರೆ ಕೃಷ್ಣನ ರೂಪದಲ್ಲಿ ಅದು ಇರಲಿಲ್ಲ. ದ್ವಾಪರ से पतित से पावन बनाने आ नहीं सकता. कृष्ण तो सत्ययुग में ही रहते. ಕೃಷ್ಣ ದ್ವಾಪರ ಯುಗದಲ್ಲಿ ಬಂದು ಪತಿತರನ್ನು ಪಾವನ ಮಾಡೋದಿಲ್ಲ. ಅವನಿರೋದು ಸತ್ಯಯುಗದಲ್ಲಿ ಇರ್ತಾನೆ. उनको पतित पावन कहा नहीं जा सकता. गीता का भगवान कृष्ण नहीं शिव है. ಕೃಷ್ಣನಿಗೆ ಪತಿತ ಪಾವನ ಅಂತ ಹೇಳೋದಿಲ್ಲ. ಗೀತೆಯ ಭಗವಂತನೂ ಕೃಷ್ಣ ಅಲ್ಲ, ಶಿವ ಆಗಿದ್ದಾನೆ. ವಹ ಆತೆ ಭಿ ಜರೂರ್ है, ಶಿವ ಜಯಂತಿ भी है. जरूर कोई रथ में प्रवेश करेंगे. खुद भी कहते हैं मैं साधारण तन में आता हूँ, जिनका नाम ब्रह्मा रखता हूँ. ಶಿವ ಜಯಂತಿ ಆಚರಿಸ್ತಾರೆ ಅಂದ ಮೇಲೆ ಅರ್ಥ ಆಗ್ತದೆ, ನಾಟಕದ ಕೊನೆಗೆ ಧರ್ಮಗ್ಲಾನಿಯ ಸಮಯದಲ್ಲಿ ನಿರಾಕಾರ ಶಿವ ಪರಮಾತ್ಮ ಬರ್ತಾನೆ ವಿನಃ ಸಾಕಾರದ ಶ್ರೀಕೃಷ್ಣ ಬರೋದಿಲ್ಲ. ಆ ನಿರಾಕಾರ ಪರಮಾತ್ಮ ಅವಶ್ಯವಾಗಿ ಒಬ್ಬ ಸಾಧಾರಣ ಮಾನವನ ರಥದಲ್ಲಿ ಪ್ರವೇಶ ಮಾಡ್ತಾರೆ. ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ನಾಮಕರಣ ಮಾಡ್ತಾರೆ. ಬ್ರಹ್ಮ ದ್ವಾರ ವಿಷ್ಣುಪುರಿ ಕಿ ಸ್ಥಾಪನಾ ಹೋತಿ ಹೈ. ಮಹಾಭಾರತ್ ಲಡಾಯಿ ಭಿ ಸಾಮ್ನೆ ಖಡಿ. ಆ ಬ್ರಹ್ಮರವರ ಮೂಲಕನೇ ಮುಂದೆ ವಿಷ್ಣುಪುರಿಯ ಸ್ಥಾಪನೆ ಆಗ್ತದೆ. ಹೀಗೆ ಈಗ ಪುನಃ ವಿಷ್ಣುಪುರಿಯ ಸ್ಥಾಪನೆ ಆಗ್ತಾ ಇದೆ. ಈ ಕಂಸಪುರಿಯ ವಿನಾಶಕ್ಕಾಗಿ ಮಹಾಭಾರತ ಯುದ್ಧವೂ ಸಹ ಎದುರಿಗೆ ನಿಂತಿದೆ. यह नॉलेज अच्छी तरह बुद्धि में याद रखनी. बुद्धि में यह याद रहे कि हम स्टूडेंट हैं. बाप पढ़ा रहे, बाकी थोड़ा समय है, फिर बाबा हमको वापस ले जाएंगे. जो अपने को ऊंच बनाएंगे वही ऊंच पद पाएंगे. परंतु माया ऐसी है जो एकदम तवाई बना देती है. ಸದಾ ನೆನ್ಪಿಟ್ಕೋಬೇಕು, ನಾವು ವಿದ್ಯಾರ್ಥಿಗಳಾಗಿದ್ದೇವೆ. ತಂದೆ ನಮಗೆ ಓದಿಸ್ತಾ ಇದ್ದಾರೆ. ಇನ್ನೂ ಬಹಳ ಕಡಿಮೆ ಸಮಯ ಉಳಿದಿದೆ. ವಾಪಸ್ ಹೋಗುವ ಸಮಯ ಬಂದಿದೆ. ಯಾರು ತಮ್ಮನ್ನು ತಾವು ಎಷ್ಟು ಶ್ರೇಷ್ಠ ಮಾಡಿಕೊಳ್ತಾರೆ ಅಷ್ಟೇ ಭವಿಷ್ಯದಲ್ಲಿ ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ತಾರೆ. ಆದರೆ ಮಾಯೆ ಮಕ್ಕಳನ್ನು ಕಾದಿದ ಹಂಚಿನಂತೆ ಮಾಡಿಬಿಡ್ತದೆ. ಜ್ಞಾನದ ಹನಿಗಳನ್ನು ಹಾಕಿದಾಗ ಆ ಹನಿಗಳು ಹಾರಿ ಹೋಗ್ತವೆ. ಮಕ್ಕಳ ಬುದ್ಧಿಯಲ್ಲಿ ಜ್ಞಾನದ ಧಾರಣೆನೇ ಆಗೋದಿಲ್ಲ. ಕೈ ಬಚ್ಚೋं को ಸರ್ವಿಸ್ ಕಾ ಬಹುತ್ ಶೌಕ್ ಹೈ. ಆದರೆ ಕೆಲವರಿಗೆ ಮಾತ್ರ ಸೇವೆಯ ಬಗ್ಗೆ ಬಹಳ ಆಸಕ್ತಿ ಇದೆ. छोटे छोटे गांव में प्रोजेक्टर लेकर सर्विस कर रहे, बहुत प्रजा बनाते हैं तो खुद जरूर राजा बनेंगे.
ಮಕ್ಕಳಲ್ಲಿ ಕೆಲವರು ಸಣ್ಣ ಸಣ್ಣ ಹಳ್ಳಿಗಳಿಗೆ ಹೋಗಿ ಪ್ರೊಜೆಕ್ಟರ್ ಮೂಲಕ ಸೇವೆ ಮಾಡ್ತಾ ಇದ್ದಾರೆ. ಅನೇಕ ಪ್ರಜೆಗಳನ್ನು ತಯಾರು ಮಾಡ್ತಿದ್ದಾರಂದರೆ ಅವಶ್ಯವಾಗಿ ಅವರು ಭವಿಷ್ಯದಲ್ಲಿ ರಾಜ ಆಗ್ತಾರೆ. गृहस्थ व्यवहार में रहते पवित्र भी रहना है. बहुत मेहनत करनी है. माताएं पवित्र बनती है तो पतित बनने नहीं देते, तो झगड़ा भी चलता है. ಬಾಬಾ ಹೇಳ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪವಿತ್ರನೂ ಆಗಬೇಕು. ಅದರಲ್ಲಿ ಬಹಳ ಪರಿಶ್ರಮ ಇದೆ. ಮಾತೆಯರು ಪವಿತ್ರ ಆಗಿ ಇರ್ತೇವೆ ಅಂದಾಗ ಅವರ ಮನೆಯಲ್ಲಿ ಪತಿಯಾದಂಥವರು ಪವಿತ್ರತೆಯ ಪಾಲನೆ ಮಾಡೋದಕ್ಕೆ, ಪವಿತ್ರತೆಯಿಂದ ಇರೋದಕ್ಕೆ ಬಿಡೋದಿಲ್ಲ. ಆಗ ಅಲ್ಲಿ ಜಗಳ ನಡೀತದೆ. ಸನ್ಯಾಸಿ ಖುದ್ ಪವಿತ್ರ बनते तो स्त्री को छोड़ देते, फिर उनको कोई कुछ नहीं कहता कि अपनी रचना को छोड़ क्यों भागते हो. ಕೆಲವು ಗೃಹಸ್ಥಿಗಳು ಮಧ್ಯದಲ್ಲಿನೇ ಸನ್ಯಾಸಿಯಾಗಿ ಅರಣ್ಯಕ್ಕೆ ಹೋಗಿಬಿಡ್ತಾರೆ. ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ. ಪವಿತ್ರತೆಯ ಸಲುವಾಗಿ ಸಂಸಾರ ಗೃಹಸ್ಥ ವ್ಯವಹಾರ ಬಿಟ್ಟು ಹೋಗ್ತಾರೆ. ಅವರಿಗೆ ಯಾರೂ ಕೇಳೋದಿಲ್ಲ, ನಿಮ್ಮ ರಚನೆ, ನಿಮ್ಮ ಪತ್ನಿ, ನಿಮ್ಮ ಮಕ್ಕಳನ್ನು ಬಿಟ್ಟು ಯಾಕೆ ಹೋಗ್ತೀರಿ ಅಂತ. पवित्र बनने के लिए कोई मना नहीं कर सकता. हम किसको घर बार छोड़ने के लिए कहते नहीं हैं. ಬಾಬಾ ಹೇಳ್ತಾರೆ, ಪವಿತ್ರ ಜೀವನ ನಡೆಸಲಿಕ್ಕೆ ಯಾರೂ ಸಹ ಅಡ್ಡಿ ಮಾಡಬಾರದು. ಬಾಬಾ ಅಂತೂ ಮನೆಯಲ್ಲಿ ಇದ್ಕೊಂಡೇ ಪವಿತ್ರ ಆಗ್ರಿ ಅಂತ ಹೇಳ್ತಾ ಇದ್ದಾರೆ. ಮನೆ ಸಂಸಾರ ಬಿಟ್ಟು ಹೋಗಲಿಕ್ಕೆ ಹೇಳ್ತಿಲ್ಲ. सिर्फ कहते पवित्र बनना चाहिए तो इसमें मना क्यों होनी चाहिए, परंतु इसमें ताकत बहुत चाहिए बात करने की. ಗೃಹಸ್ಥಿಗಳಿಗೆ ಬಾಬಾ ಹೇಳ್ತಾರೆ, ನೀವೇನು ಕೆಲಸ ಮಾಡ್ತಿದ್ದೀರಿ ಆ ಕೆಲಸನೇ ಮಾಡಿರಿ, ಮಕ್ಕಳ ಸಂಭಾಲನೆನೂ ಮಾಡಿರಿ, ಗೃಹಸ್ಥ ವ್ಯವಹಾರನೂ ನೋಡ್ಕೊಳ್ರಿ, ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ರಿ, ಕೇವಲ ಪವಿತ್ರ ಜೀವನ ನಡೆಸ್ರಿ ಅಂತ. ಆ ಥರ ಹೇಳಲಿಕ್ಕೂ ಧೈರ್ಯ ಬೇಕು ಅಂತಾರೆ ಬಾಬಾ. ಪರಮಾತ್ಮನ ಈ ಮಹಾವಾಕ್ಯಗಳನ್ನು ನಾವು ಆಚರಣೆ ಮಾಡಿ ಪರಮಾತ್ಮನ ಆದೇಶ ಈ ಥರ ಇದೆ ಅಂತ ಹೇಳಲಿಕ್ಕೆ ಧೈರ್ಯ ಬೇಕು ಅಂತಾರೆ ಬಾಬಾ. ಭಗವಾನ ವಾಚ ತುಮ್ ಪವಿತ್ರ ಬನೆಂಗೆ तो पवित्र दुनिया का मालिक बनेंगे. इसमें अवस्था बड़ी अच्छी मजबूत चाहिए. मोह आदि नहीं चाहिए जो फिर याद पड़ती रहे. ನೀವು ತಿಳಿಸ್ರಿ, ಪರಮಾತ್ಮನ ಆದೇಶ ಇದೆ, ಪವಿತ್ರ ಆಗಿ ಪವಿತ್ರ ಪ್ರಪಂಚದ ಮಾಲೀಕ ಆಗ್ರಿ ಅಂತ. ಪವಿತ್ರ ಆದರೆ ಮಾತ್ರ ಪವಿತ್ರ ಪ್ರಪಂಚದ ಮಾಲೀಕ ಆಗ್ತೀರಿ ಅನ್ನೋದು ಭಗವಾನ ವಾಚ್ಯ ಇದೆ. ಆದರೆ ಆ ಅವಸ್ಥೆಯಲ್ಲಿ ಇರುವುದು ಸ್ವಲ್ಪ ಪರಿಶ್ರಮದ ಕೆಲಸ ಆಗಿದೆ. ಪವಿತ್ರತೆಯ ಅವಸ್ಥೆ ಏನಿದೆ ಅದು ಬಹಳ ಶಕ್ತಿಶಾಲಿಯಾಗಿ ಇರಬೇಕು. ನಿಮ್ಮಲ್ಲಿ ಪವಿತ್ರತೆಯ ವಿಷಯದಲ್ಲಿ ನೀವು ಗಟ್ಟಿಯಾಗಿರಬೇಕು. ಮೋಹ ಇತ್ಯಾದಿ ನಿಮ್ಮಲ್ಲಿ ಇರಬಾರದು. ಮೊದಲು ಪವಿತ್ರವಾಗಿ ಇದ್ದು ನಂತರ ಮತ್ತೆ ನೀವು ಮೋಹದಲ್ಲಿ ಹೋಗ್ತೀರಿ, ವಿಕಾರದಲ್ಲಿ ಹೋಗ್ತೀರಿ ಅಂದರೆ ಮಾಡಿದ ಪುರುಷಾರ್ಥ ಎಲ್ಲ ಹಾಳಾಗಿ ಬಿಡ್ತದೆ. ಬುದ್ಧಿಯೋ ಕುಟುಂಬ ಕಿ तरफ जाता रहे, इसलिए फिर सर्विस लायक बन नहीं सकते हैं. ಕೆಲವರು ಸೇವೆಗಾಗಿ ಅಂತ ಎಲ್ಲವನ್ನೂ ಬಿಟ್ಟು ಬಂದಿರ್ತಾರೆ. ಮತ್ತೆ ತಮ್ಮ ಪರಿವಾರದ ಕಡೆಗೆ ಬುದ್ಧಿಯೋಗ ಹೋಗ್ತದೆ ಅಂದರೆ ಆಗ ಅವರು ಸೇವೆಯ ಲಾಯಕ ಆಗೋದಿಲ್ಲ. यहाँ तो बेहद का संन्यास है, यह तो कब्रिस्तान है. हमको याद करना है बाप को, वह परिस्थान में ले चलने वाला है.
ಇಲ್ಲಿ ಬೇಹದ್ದಿನ ವೈರಾಗ್ಯ ಬೇಕು, ಬೇಹದ್ದಿನ ಸನ್ಯಾಸ ಬೇಕು. ಇದು ಕಬ್ರಿಸ್ತಾನ ಆಗಿದೆ, ಜಗತ್ತೇ ಸ್ಮಶಾನ ಭೂಮಿ ಆಗಿದೆ. ಆದ್ದರಿಂದ ನಾವು ಪರಿಸ್ಥಾನಕ್ಕೆ ಹೋಗುವಂತಹ ಮಕ್ಕಳು, ಪರಿಸ್ಥಾನಕ್ಕೆ ಕರ್ಕೊಂಡು ಹೋಗುವಂತಹ ಆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. इस ब्राह्मण कुल में जो अच्छी सर्विस करते हैं वह बड़े ठहरे, उन्हों का बड़ा रिगार्ड रखना चाहिए, उन जैसी सर्विस करनी चाहिए, तब ही ऊंच पद पाएंगे. ಈ ಬ್ರಾಹ್ಮಣ ಕುಲದಲ್ಲಿ ಯಾರು ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾರೆ ಅವರೇ ದೊಡ್ಡವರು. ಅಂಥ ಸೇವಾಧಾರಿ ಮಕ್ಕಳಿಗೆ ನೀವು ಗೌರವ ಕೊಡಬೇಕು. ಅವರಂತೆ ಸೇವೆ ಮಾಡಿ ಉನ್ನತ ಪದವಿಯನ್ನು ಪಡ್ಕೋಬೇಕು. ಅಭಿ ತೋ ಅಪನಿ ಉನ್ನತಿ ಕಾ ಓನಾ ರಹನಾ ಚಾಹಿಯೆ, अपने को देखना चाहिए हम बाबा से वर्षा पाने के लायक बने हैं. ನಮ್ಮ ಉನ್ನತಿಯ ಬಗ್ಗೆ ನಮಗೆ ಚಿಂತೆ ಇರಬೇಕು. ನಮ್ಮನ್ನು ನಾವು ನೋಡ್ಕೋಬೇಕು. ತಂದೆಯಿಂದ ಆಸ್ತಿ ಪಡ್ಕೊಳ್ಳಿಕ್ಕೆ ನಾನು ಲಾಯಕ ಆಗಿದ್ದೇನೆ ಹೇಗೆ ಅಂತ. ಬಾಪ್ ಆಯಾ ಹೇ ಪಾವನ್ ಬನಾಕರ್ ಸಾಥ್ ಲೇ ಜಾನೆ, वह ठुकराएंगे कैसे. बाबा सबसे पूछते हैं, कहते हैं हम तो महारानी बनेंगे. ಬಾಬಾ ಬಂದಿದ್ದಾರೆ ನಮ್ಮನ್ನು ಪಾವನ ಮಾಡಿ ಜೊತೆಗೆ ಕರ್ಕೊಂಡು ಹೋಗೋದಕ್ಕಾಗಿ. ಅವನ ಆ ಕರೆಯನ್ನು ಯಾಕೆ ತಿರಸ್ಕಾರ ಮಾಡಬೇಕು. ಬಾಬಾ ಯಾವಾಗ ಕೇಳ್ತಾರೆ ಮಕ್ಕಳಿಗೆ, ಆಗ ಮಕ್ಕಳು ನಶೆಯಿಂದ ಹೇಳ್ತಾರೆ ನಾವು ಮಹಾರಾಣಿ ಆಗ್ತೀವಿ, ಮಹಾರಾಜ ಆಗ್ತೀವಿ ಅಂತ. ತೋ ಐಸಿ ಚಲನ್ ಬಿ ಹೋನಾ. ಮಹಾರಾಜ ಮಹಾರಾಣಿ ಆಗುವಂಥವರ ನಡವಳಿಕೆನೋ ಆ ಥರ ಇರಬೇಕಲ್ವ. ಕೈ ತೋ ಬಹುತ್ ಅಚ್ಚೆ ಬಚ್ಚೆ, ಪರಂತು ಜೋ ಪುರುಷಾರ್ಥ ಹಿ ನಹಿ ಕರೆಂಗೆ ತೋ ವಹ ಕ್ಯಾ ಪದ ಪಾಯೆಂಗೆ. ಕೆಲವರಂತೂ ಬಹಳ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಪರಿವಾರದಲ್ಲಿ, ಆದರೆ ಯಾರು ಪುರುಷಾರ್ಥನೇ ಮಾಡೋದಿಲ್ಲ ಅವರಿಗೆ ಯಾವ ಪದವಿ ಸಿಗ್ತದೆ, ಯಾವ ಪದವಿ ಅವ್ರು ಪಡ್ಕೋಬಹುದು. ಹರ್ ಬಾತ್ ಮೇ ಪುರುಷಾರ್ಥ ಸೇ ಹಿ ಪ್ರಾರಬ್ಧ ಮಿಲ್ತಿ. ಪ್ರತಿಯೊಂದು ವಿಷಯದಲ್ಲಿ ಪುರುಷಾರ್ಥ ಮಾಡಿದವರಿಗೆ ಪ್ರಾರಬ್ಧ ಸಿಗ್ತದೆ, ಪುರುಷಾರ್ಥದಿಂದನೇ ಪ್ರಾರಬ್ಧ ಸಿಗ್ತದೆ. कोई बीमार पड़ जाते हैं, फिर ठीक होने से ही दिन रात पुरुषार्थ में लग पढ़ाई में तीखे हो जाते हैं. यहाँ भी सर्विस में लग जाना है. सर्विस की युक्तियाँ तो बाबा बहुत बतलाते हैं. प्रदर्शनी पर समझाने का अभ्यास करो. ಹೇಗೆ ಲೌಕಿಕದ ವಿದ್ಯಾರ್ಥಿಗಳು ಓದುವಾಗ ಏನಾದರೂ ಕಾಯಿಲೆ ಬಂತು ಅಂದರೆ ಅದನ್ನು ಸರಿ ಮಾಡಿಕೊಂಡು ನಂತರ ಹೆಚ್ಚಿನ ವೇಗದಲ್ಲಿ ಅಭ್ಯಾಸ ಮಾಡ್ತಾರೆ, ಹಾಗೆ ಇಲ್ಲಿಯೂ ಸಹ ನಾವು ಮಕ್ಕಳು ಸೇವೆಯಲ್ಲಿ ತೊಡಗಬೇಕು. ಇಲ್ಲಿಯ ತನಕ ಸಾಕಷ್ಟು ಸಮಯ, ಸಂಕಲ್ಪ, ಶಕ್ತಿಯನ್ನು ವ್ಯರ್ಥವಾಗಿ ಕಳೆದಿದ್ದೇವೆ. ಆದರೆ ಮುಂದೆ ಬಾಬಾ ಹೇಳುವ ಉಪಾಯಗಳನ್ನು ಅನುಸರಿಸಿ ಸೇವೆಯಲ್ಲಿ ತೊಡಗಬೇಕು. ಉಪಾಯಗಳಂತೂ ಬಾಬಾ ಸಾಕಷ್ಟು ತಿಳಿಸಿಕೊಡ್ತಾರೆ. ಪ್ರದರ್ಶನದಲ್ಲಿ ಜ್ಞಾನ ಹೇಳುವ ಅಭ್ಯಾಸ ಮಾಡಬೇಕು. ಬಾಬಾ ಕಹತೆ अपनी उन्नति कर जीवन बनाओ. यह ओना रहना चाहिए कि मैंने कितनी सर्विस की, कितनों को आप समान बनाया. किसको आप समान नहीं बनाया तो ऊंच पद कैसे पाएंगे. ಬಾಬಾ ಹೇಳ್ತಾರೆ, ನಿಮ್ಮ ಉನ್ನತಿಯನ್ನು ಮಾಡಿಕೊಂಡು ಶ್ರೇಷ್ಠ ಜೀವನವನ್ನು ರೂಪಿಸಿಕೊಳ್ಳಿರಿ. ನಿಮ್ಮ ಚಿಂತೆ ನಿಮಗೇ ಇರಲಿ. ಎಷ್ಟು ಸೇವೆ ಮಾಡ್ತಿದ್ದೀರಿ, ಎಷ್ಟು ಜನರನ್ನು ನಿಮ್ಮ ಸಮಾನ ಮಾಡಿದ್ದೀರಿ ಅಂತ ನೋಡಿಕೊಳ್ಳ್ರಿ. ಯಾರನ್ನೂ ಸಹ ನೀವು
ನಿಮ್ಮ ಸಮಾನ ಮಾಡಿಕೊಂಡಿಲ್ಲ ಅಂದರೆ ನೀವು ಹೇಗೆ ಉನ್ನತ ಪದವಿ ಪಡ್ಕೊಳ್ತೀರಿ? फिर समझा जाता है प्रजा में चले जाएंगे अथवा दास दासियाँ बनेंगे. ढेर ಸರ್ವಿಸ್ ಪಡಿ. ಯಾವ ಮಕ್ಕಳು ಸೇವೆ ಮಾಡಿ ಅನೇಕರನ್ನು ತಮ್ಮ ಸಮಾನ ಮಾಡೋದಿಲ್ಲ, ಅವರು ಮುಂದೆ ಪ್ರಜೆಗಳಲ್ಲಿ ಬರ್ತಾರೆ ಅಥವಾ ದಾಸದಾಸಿಯರಾಗಿ ಬರ್ತಾರೆ. ಸೇವೆ ಅಂತೂ ಸಾಕಷ್ಟು ಇದೆ. ಅಭಿ ತುಮ್ಹಾರಾ ಝಾಡ್ छोटा है, मजबूत नहीं है. तूफान लगने से कच्चे गिर पड़ेंगे. माया बड़ा हैरान करती है. माया का काम ही है बाबा से बेमुख करना. ಈಗ ನಿಮ್ಮ ವೃಕ್ಷ ಬಹಳ ಚಿಕ್ಕದಾಗಿದೆ, ಇನ್ನೂ ಗಟ್ಟಿಯಾಗಿಲ್ಲ. ಮಾಯೆಯ ಬಿರುಗಾಳಿ ಬಂದಾಗ ಕಚ್ಚಾ ಹೂಗಳು, ಕಚ್ಚಾ ಫಲಗಳು ಉದುರಿ ಬೀಳ್ತವೆ. ಮಾಯೆ ಮಕ್ಕಳನ್ನು ಅಷ್ಟೊಂದು ಸುಸ್ತು ಮಾಡಿಸ್ತದೆ. ಮಾಯೆಯ ಕೆಲಸನೇ ಆಗಿದೆ ತಂದೆಯಿಂದ ವಿಮುಖ ಮಾಡುವುದು. ಚಲ್ತೆ ಚಲ್ತೆ ಗ್ರಹಚಾರಿ ಜಬ್ ಉತರ್ತಿ ಹೈ ತಬ್ ಕಹತೆ ಅಬ್ ತೋ ಹಮ್ ಬಾಬಾ ಸೆ ಪೂರಾ ವರ್ಷಾ ಲೇಂಗೆ. ಅನೇಕ ಮಕ್ಕಳು ಮಾಯೆಗೆ ವಶ ಆಗಿ ಬಿದ್ದು ಹೋಗಿರ್ತಾರೆ. ಅವರಿಗೆ ಗ್ರಹಚಾರ ಹಿಡಿದಿರ್ತದೆ. ಆದರೆ ಸ್ವಲ್ಪ ದಿನಗಳ ನಂತರ ಆ ಗ್ರಹಚಾರ ಬಿಟ್ಟು ಹೋಗ್ತದೆ. ಆಗ ಮತ್ತೆ ಬಂದು ಹೇಳ್ತಾರೆ, ಬಾಬಾ ನಾವು ನಿಮ್ಮಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ತೇವೆ. ತನ್ ಮನ ಧನ್ ಸೆ ಪೂರಿ ಸೇವಾ ಕರೆಂಗೆ. ಕहाँ कहाँ माया गफलत कराती है, फिर श्रीमत पर चलना छोड़ देते हैं. ತನು ಮನ ಧನದಿಂದ ನಾವು ನಿಮ್ಮ ಸೇವೆಯೇ ಮಾಡ್ತೀವಿ ಅಂತನೂ ತಂದೆಗೆ ಹೇಳಿರ್ತಾರೆ. ಮತ್ತೆ ಮಾಯೆ ಅವರಿಂದ ತಪ್ಪು ಮಾಡಿಸ್ತದೆ. ಫಿರ್ ಶ್ರೀಮತ್ ಪರ್ ಚಲ್ನಾ ಛೋಡ್ ದೇತೆ ಹೈ. ಮಾಯೆಗೆ ವಶ ಆಗಿ ತಪ್ಪುಗಳನ್ನು ಮಾಡಿದಾಗ ಮಕ್ಕಳು ಶ್ರೀಮತದಂತೆ ನಡೆಯೋದನ್ನೇ ಬಿಟ್ಟುಬಿಡ್ತಾರೆ. ಫಿರ್ ಕಭಿ ಸ್ಮೃತಿ ಆತಿ ಹೈ ತೋ ಶ್ರೀಮತ್ ಪರ್ ಚಲ್ತೆ. ಮತ್ತೆ ಪುನಃ ತಂದೆಯ ಸ್ಮೃತಿ ಬಂದಾಗ ಶ್ರೀಮತದಂತೆ ನಡೀತಾರೆ. ಇಸ್ ಸಮಯ ದುನಿಯಾ ಮೇ ಹೇ ರಾವಣ ಸಂಪ್ರದಾಯ, ಯಹ ದೇವತಾಯೇ ಹೇ ರಾಮ ಸಂಪ್ರದಾಯ. रावण संप्रदाय वाले राम संप्रदाय के आगे ಮಾಥಾ ಟೇಕ್ತೆ ಹೈ. ಈಗ ಈ ಪ್ರಪಂಚದಲ್ಲಿ ಇರುವುದು ರಾವಣ ಸಂಪ್ರದಾಯ, ಮುಂದೆ ಬರುವುದು ದೇವತೆಗಳ ಸಂಪ್ರದಾಯ, ಅಂದರೆ ರಾಮನ ಸಂಪ್ರದಾಯ. ರಾವಣ ಸಂಪ್ರದಾಯದವರು ರಾಮನ ಸಂಪ್ರದಾಯದವರ ಮುಂದೆ ತಲೆ ಬಾಗಿಸ್ತಾರೆ. तुम जानते हो हम विश्व के मालिक थे, 84 जन्म लेते लेते अब क्या हाल हो गया है. अब बाप सबको पुरुषार्थ कराते हैं, नहीं तो बहुत पछताना पड़ेगा. ನಿಮಗೆ ಈಗ ತಿಳಿದಿದೆ, ನೀವು ವಿಶ್ವದ ಮಾಲೀಕ ಆಗಿದ್ದರೆ ಪುನಃ ಆಗ್ತೀರಿ. ಆದರೆ 84 ಜನ್ಮಗಳನ್ನು ಪಡಿತಾ ನಿಮ್ಮ ಸ್ಥಿತಿ ಏನಾಗಿದೆ? ಪುನಃ ನೀವು ಆ ಥರ ಆಗಲಿಕ್ಕೆ ಪುರುಷಾರ್ಥ ಮಾಡಬೇಕು. ಇಲ್ಲದಿದ್ದರೆ ಬಹಳ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಹಮ್ ಭಗವಾನ್ ಕಿ ಶ್ರೀಮತ್ ಪರ್ ನ ಚಲೆ. ಬಾಬಾ ತೋ ರೋಜ್ ಸಮझाते ಹೇ ಬಚ್ಚೆ ಗಫಲತ್ ಮತ್ ಕರೋ. ನಾವು ಭಗವಂತನ ಶ್ರೀಮತದಂತೆ ನಡೆದಿಲ್ಲ, ಬಾಬಾ ಹೇಳಿದ್ರೂ ನಾವು ಕೇಳಲಿಲ್ಲ ಎಂಬ ಪಶ್ಚಾತ್ತಾಪ ಮುಂದೆ ಆಗಿಬಿಡ್ತದೆ. ಅದಕ್ಕಾಗಿ ಬಾಬಾ ಪ್ರತಿದಿನ ಹೇಳ್ತಾರೆ, ಮಕ್ಕಳೇ ತಪ್ಪುಗಳನ್ನು ಮಾಡಬೇಡಿ, ಶ್ರೀಮತದಂತೆ ನಡೀರಿ. सर्विस करने वालों को देखते हो कैसे अच्छी सर्विस करते हैं. फलाना फर्स्ट ग्रेड, फलाने सेकंड ग्रेड में सर्विस करने वाले हैं.
ಸೇವೆ ಮಾಡುವಂಥವರನ್ನೂ ನೀವು ನೋಡ್ತಾ ಇದ್ದೀರಿ. ಎಷ್ಟು ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ಕೆಲವರು ಪ್ರಥಮ ದರ್ಜೆಯಲ್ಲಿ ಬರುವಂಥ ಸೇವೆ, ಕೆಲವರು 2ನೇ ದರ್ಜೆಯಲ್ಲಿ ಬರುವಂಥ ಸೇವೆ ಮಾಡ್ತಾ ಇದ್ದಾರೆ. ಫರಕ್ ತೋ ರಹತಾ ಹೇನ. ಸೇವಾಧಾರಿಗಳಲ್ಲಿ ಮತ್ತು ಅವರು ಮಾಡುವಂಥ ಸೇವೆಯಲ್ಲಿ ವ್ಯತ್ಯಾಸ ಅಂತೂ ಇರುತ್ತಲ್ವ. बाप बच्चों को समझाएंगे तो सही ना. अज्ञान काल में बाप थप्पड़ भी मारते. यहाँ यह बेहद का बाप तो प्यार से समझाते. अपनी उन्नति करो. ಬಾಬನ ಕೆಲಸ ಆಗಿದೆ ತಿಳುವಳಿಕೆ ಹೇಳೋದು. ಅಜ್ಞಾನ ಕಾಲದಲ್ಲಾದರೆ ತಂದೆ ಆದವರು ಜೋರಾಗಿ ಒಂದು ಕಪಾಳಕ್ಕೆ ಕೊಟ್ಬಿಡ್ತಾರೆ. ಮಕ್ಕಳಿಗೆ ಹೊಡಿತಾರೆ, ಬಡಿತಾರೆ. ಆದರೆ ಇಲ್ಲಿ ಬೇಹದ್ದಿನ ತಂದೆ ಪ್ರೇಮದ ಸಾಗರ ಆಗಿದ್ದಾನೆ. ಅವನು ಏನೇ ಆದ್ರೂ ಸಹ ಪ್ರೀತಿಯಿಂದನೇ ತಿಳಿಸ್ತಾನೆ. ಮಕ್ಕಳೇ, ನಿಮ್ಮ ಉನ್ನತಿಯನ್ನು ಮಾಡಿಕೊಳ್ಳಿರಿ. ಜೈಸಾ ಹೋ ಸಕೆ ಪುರುಷಾರ್ಥ ಕರ್ನಾ ಚಾಹಿ. ಎಷ್ಟು ಸಾಧ್ಯ, ಹೇಗೆ ಸಾಧ್ಯ ಅಷ್ಟು ನಿಮ್ಮ ಶಕ್ತಿಯಿಂದ ನೀವು ಪುರುಷಾರ್ಥ ಅವಶ್ಯವಾಗಿ ಮಾಡಬೇಕು. बाप को खुशी होती है कि 5000 वर्ष के बाद फिर आकर बच्चों से मिला हूँ, राजयोग सिखला रहा हूँ. 5000 ವರ್ಷಗಳ ನಂತರ ಮತ್ತೆ ಬಂದು ನಾನು ಮಕ್ಕಳನ್ನು ನೋಡ್ತಿದ್ದೀನಿ, ರಾಜಯೋಗ ಕಲಿಸ್ತಾ ಇದ್ದೀನಿ. ಮಕ್ಕಳು ನನಗೆ ಸಿಕ್ಕಿದರೆ ನಾನು ಮಕ್ಕಳಿಗೆ ಸಿಕ್ಕಿದ್ದೇನೆ. गीत है ना, तुम भी वही हम भी वही है, तो बाप कहते हैं तुम बच्चे भी वही हो. इन बातों को और कोई समझ ना सके. ಒಂದು ಹಾಡಿನಲ್ಲಿ ಬರುತ್ತಲ್ವ, ನೀವು ಅವರೇ ಆಗಿದ್ದೀರಿ, ನಾವು ಅವರೇ ಆಗಿದ್ದೀವಿ ಅಂತ. ಹಿಂದಿನ ಕಲ್ಪದಲ್ಲಿ ಯಾರು ನಿಮ್ಮ ಮಕ್ಕಳಾಗಿದ್ರೋ ಅವರೇ ಈ ಕಲ್ಪದಲ್ಲಿಯೂ ಬಂದು ನಿಮ್ಮ ಮಕ್ಕಳಾಗಿದ್ದಾರೆ. ಹೇ ಬಾಬಾ, ನೀನು ಅವನೇ ಆಗಿದೀಯಾ, ನಾವು ಅವರೇ ಆಗಿದ್ದೀವಿ. ಆಗ ಬಾಬಾನು ಹೇಳ್ತಾರೆ, ನೀವು ಅದೇ ಮಕ್ಕಳಾಗಿದ್ದೀರಿ ಯಾರು ಹಿಂದಿನ ಕಲ್ಪದಲ್ಲಿ ನನ್ನ ಮಕ್ಕಳಾಗಿದ್ರಿ. ಈ ಮಾತುಗಳನ್ನು ಬೇರೆಯವರು ಅರ್ಥ ಮಾಡಿಕೊಳ್ಳೋದಿಲ್ಲ, ಅವರಿಗೇನು ಸಹ ತಿಳಿಯೋದಿಲ್ಲ. ನಾವು ಹಿಂದಿನವರೇ, ಬಾಬನೂ ಹಿಂದಿನವರೇ. ಅವರೇ ಬಂದು ಈ ಕಲ್ಪದಲ್ಲಿ ನಮಗೆ ಸಿಕ್ಕಿದ್ದಾರೆ, ನಾವು ಅವನಿಗೆ ಸಿಕ್ಕಿದ್ದೇವೆ ಅಂತ. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯಾಂಶಗಳು. स्वयं को सर्विस के लायक बनाना है. जो अच्छी सर्विस करते हैं उनका पूरा पूरा रिगार्ड रखना है. अपनी उन्नति का ख्याल करना है. ತಮಗೆ ತಾವು ಸೇವೆಗೆ ಲಾಯಕ ಮಾಡಿಕೊಳ್ಳಬೇಕು. ಯಾರು ಒಳ್ಳೆಯ ರೀತಿಯಿಂದ ಸೇವೆ ಮಾಡ್ತಾರೆ ಅವರಿಗೆ ಸಂಪೂರ್ಣ ಗೌರವ ಕೊಡಬೇಕು. ತಮ್ಮ ಉನ್ನತಿಯ ಬಗ್ಗೆ ಸದಾ ಚಿಂತೆ ಅಥವಾ ವಿಚಾರ ಮಾಡ್ತಿರಬೇಕು. ಎರಡನೇದು, तन मन धन से पूरी सेवा करनी है. श्रीमत पर चलना है, गफलत नहीं करनी है. ತನೋ ಮನ ಧನದಿಂದ ಪೂರ್ಣ ಸೇವೆ ಮಾಡಬೇಕು. ಶ್ರೀಮತದಂತೆ ನಡೆಯಬೇಕು. ಯಾವುದೇ ರೀತಿಯ ತಪ್ಪನ್ನು
ಮಾಡಬಾರದು. वरदान। मास्टर ऑलमाइटी अथॉरिटी की सीट पर सेट रहने वाले सहज और सदा के कर्मयोगी भव। मास्टर ऑलमाइटी अथॉरिटी, ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಆಸನದಲ್ಲಿ ಕೂಡುವಂತಹ ಸಹಜ ಮತ್ತು ಸದಾಕಾಲದ कर्मयोगी ಆಗಿರಿ। जैसे किसी मशीनरी को सेट किया जाता है तो एक बार सेट करने से फिर ऑटोमेटिकली चलती रहती है, इसी रीति से मास्टर ऑलमाइटी अथॉरिटी की स्टेज पर स्वयं को एक बार सेट कर दो तो कभी कमजोरी के शब्द नहीं निकलेंगे। ಹೇಗೆ ಯಾವುದೇ ಒಂದು ಯಂತ್ರವನ್ನು ಮೊದಲೇ ಸೆಟ್ ಮಾಡಿ ಇಟ್ಟು ಬಿಟ್ಟರೆ ಅದು ತಂತಾನೇ ಕೆಲಸ ಮಾಡ್ತಾ ಇರ್ತದೆ, ಹಾಗೆ ನಾವು ಮಕ್ಕಳು ನಮ್ಮ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸ ಮಾಡಿಕೊಂಡರೆ, ಆ ಸ್ಥಿತಿಯಲ್ಲಿ ನಮ್ಮನ್ನು ನಾವು ಸ್ಥಿತ ಮಾಡಿಕೊಂಡರೆ ಅಲ್ಲಿ ದುರ್ಬಲತೆಯ ಶಬ್ದಗಳು ಬರೋದಿಲ್ಲ। ಹರ್ ಸಂಕಲ್ಪ ಶಬ್ದ व कर्म उसी सेटिंग प्रमाण ऑटोमेटिक चलते रहेंगे। ಆಗ ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಸೆಟ್ಟಿಂಗ್ ಏನು ಮಾಡ್ಕೊಂಡಿರ್ತೀವಿ ಅದೇ ಥರ ನಮ್ಮ ಸಂಕಲ್ಪ ಶಬ್ದ ಕರ್ಮ ನಡೀತಾ ಇರ್ತದೆ। ಯಹಿ सेटिंग सहज और सदा के लिए कर्मयोगी निरंतर निर्विकल्प समाधि में रहने वाला सहज योगी बना देगी। ಆ ಒಂದು ಸೆಟ್ಟಿಂಗ್ ಏನಿದೆ, ಆ ಸ್ಥಿತಿಯಲ್ಲಿ ಇರುವಂತಹ ದೃಢ ಸಂಕಲ್ಪ ಏನು ಮಾಡ್ತೀರಿ, ಆ ಸಂಕಲ್ಪನೆ ನಿಮ್ಮನ್ನು ಸಹಜ ಸದಾಕಾಲದ ಕರ್ಮಯೋಗಿ ಮತ್ತು ನಿರಂತರ ನಿರ್ವಿಕಲ್ಪ ಸಮಾಧಿಯಲ್ಲಿ ಇರುವಂತಹ ಸಹಜ ಯೋಗಿಯನ್ನಾಗಿ ಮಾಡಿಬಿಡುತ್ತದೆ। ಸದಾ ನಿರ್ವಿಕಲ್ಪ ನಿಸ್ಸಂಕಲ್ಪ ನಿಶ್ಚಿಂತ ಸ್ಥಿತಿಯಲ್ಲಿ ಇರುವಂತಹ ಸಹಜ ಯೋಗಿಯನ್ನಾಗಿ ಮಾಡಿಬಿಡುತ್ತದೆ। ನಿರ್ವಿಕಲ್ಪ ಸಮಾಧಿ ಅಂದರೆ ಅಲ್ಲಿ ಯಾವ ಸಂಕಲ್ಪ ವಿಕಲ್ಪಗಳು ನಡೆಯೋದಿಲ್ಲ। ನಿಸ್ಸಂಕಲ್ಪ ಸ್ಥಿತಿ ಕೇವಲ ಅಶರೀರಿ ಸ್ಥಿತಿಯ ಅನುಭವದಲ್ಲಿ, ಅಶರೀರಿ ತಂದೆಯ ಸಾಮೀಪ್ಯದ ಅನುಭವದಲ್ಲಿ ಇರುವಂತಹ ಸಹಜ ಯೋಗಿ ಆಗಿಬಿಡ್ತೀರಿ। स्लोगन। मैं के बजाय बाबा बाबा कहना यही याद का ಪ್ರೂಫ್ है। ನಾನು ನಾನು ಎಂದು ಹೇಳುವುದರ ಬದಲಾಗಿ ತಂದೆ ತಂದೆ ಅಂತ ಹೇಳುವುದು ನೆನಪಿನ ಗುರ್ತಾಗಿದೆ। ಓಂ ಶಾಂತಿ।